ನೂರಾರು ಮೇಕೆಗಳು ಸಾಕ್ತಿದ್ದ ಒಂದು ಅನ್ನದಾತನ ರೈತನ್ನ ಕೊಲೆ ಮಾಡಿದ್ದಾರೆ. ನೂರಾರು ಹಸುಗಳಿಗೆ ವಿಲೇಜಸ್ ಇಲ್ಲಿದೆ, ಕಾಡಿಗೆ ಹೋಗೋ ಸಲ ಕಾಡಿಗೆ ಹೋಗಿರುತ್ತೆ. ರೈತರು ಕಾಡಿಗೆ ಹೋಗ್ತಾರೆ ಅಂದ್ರೆ ಕಾಡಲ್ಲೇ ಬದುಕ್ತಾ ಇರೋದು. ನಾವು ಕಾಡಿಗೆ ಹೋಗ್ತೀವಿ, ಮೇಕೆ ಓಡಿಸ್ಕೊಂಡು ಹೋಗ್ತೀವಿ, ದನ ಓಡಿಸ್ಕೊಂಡು ಹೋಗ್ತೀವಿ. ಕಿಲೋಮೀಟರ್ ಗಟ್ಟಲೆ ನಮಗೆ ದೂರ ಇಲ್ಲ ಕಾಡು. ನಮ್ಮ ಜಮೀನು ಬಿಟ್ರೆ ಕಾಡಿರುತ್ತೆ, ನಾವು ಕಾಡಲ್ಲಿ ಹೋಗಿ ಬರೋದು ಸಹಜವಾಗಿರುತ್ತೆ. ಅವರು ಕೊಲ್ಲುವಂತ ಕೆಲಸ ಇವ್ರು ಏನು ಮಾಡಿಲ್ಲ. ಮಾಡಿದ್ರು ನೀವು ಕಾನೂನು ಮುಂದೆ ನಿಲ್ಲಿಸಬೇಕಾಗಿತ್ತು. ಏನು ಕೆಲಸ ಮಾಡ್ತಿದ್ರು ಪೀಟರ್? ಅವರ ರೈತರ ವ್ಯವಸಾಯ ಮಾಡ್ತಾಯಿದ್ರು ಸರ್. ಹಸುಗಳು ಮತ್ತು ಟೊಮೊಟೊ ಹಾಕ್ಕೊಂಡು ಬೆಳ್ಕೊಂಡು ಅಂಗಡಿ ಕೊಟ್ಕೊಂಡು ಹಿಂಗೆ ಜೀವನ ಮಾಡ್ತಾಯಿದ್ರು ಸರ್. ಇವಿಷ್ಟು ಗ್ರೌಂಡ್ ರಿಪೋರ್ಟ್. ನಾನು ಸ್ಥಳದಿಂದ ನೇರವಾದಂಥ ಒಂದಿಷ್ಟು ಸತ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅವ್ರ ಕುಟುಂಬಸ್ಥರಿಗೆ ಸರ್ಕಾರ ಏನೋ ಪರಿಹಾರ ಆದರೂ ಕೊಡುತ್ತೆ, ಓಕೆ. ಈ ಮೂಕ ಪ್ರಾಣಿಗಳಿಗೆ ನಿನ್ನೆಯಿಂದಲೂ ಕೂಡ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಪೀಟರ್ ಕಳ್ಳ ಬೇಟೆಗಾರನಲ್ಲ, ಅವನು ರೈತ, ಆತ ಅನ್ನದಾತ. ಅವನು ಕಳೆದ 15 ವರ್ಷಗಳಿಂದ ಇದೇ ಜಾಗದಲ್ಲಿ ದನಕರುಗಳನ್ನು ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಪ್ರತಿನಿತ್ಯವೂ ಕೂಡ ಈ ದನಕರಿಗೆ ಮೇವನ್ನು ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಜೋಳದ ಕಡ್ಡಿ ಇರ್ಬೋದು, ಭತ್ತದ ಮೇವು ಇರ್ಬೋದು, ಭತ್ತದ ಹುಲ್ಲಿರ್ಬೋದು, ಇವೆಲ್ಲವನ್ನು ಕೂಡ ತಂದು ಈ ಮೂಕ ಪ್ರಾಣಿಗಳನ್ನ ಸಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದ. ನಾವು ನೋಡ್ತಾ ಇದ್ದೀವಿ 8 ಹಸುಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಕಾಮನ್ ಆಗಿ ವಿಲೇಜ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಹಸುಗಳು. ಇವುಗಳಿಗೆ ಇವುಗಳದೇ ಆದಂತಹ ಒಂದು ಮೇವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಆದರೆ ಪೀಟರ್ ಮತ್ತೊಂದು ಹಸುವನ್ನು ಸಾಕಿದ್ದ. ಅದು ಕಾಡಿಗೆ ಹೋಗಿ, ಅಂದರೆ ಕಾಡಲ್ಲೇ ಜೀವನ ಮಾಡುವಂತಹ ಒಂದು ಹಸು. ಆ ಒಂದು ಹಸುವನ್ನು ಕೂಡ ಪೋಷಣೆ ಮಾಡುವಂಥ ಕೆಲಸವನ್ನು ಆತ ಮಾಡ್ತಾ ಇದ್ದ. ಕಾಡಿಗೆ ಆ ಹಸು ಯಾವಾಗ ಹೋಯಿತು, ಆ ಒಂದು ಹಸುವನ್ನು ಹುಡುಕಲು ಹೋದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಪೀಟರ್ ಕುಟುಂಬಸ್ಥರು ಹೇಳುವಂತಹ ಮಾತು. ಪೀಟರ್ ಮತ್ತು ಅವರ ಹೆಂಡತಿ ಮತ್ತು ಮುದ್ದಾದಂತಹ 2 ಮಕ್ಕಳು ಈ ಒಂದು ಜಾಗದಲ್ಲಿ ಕಳೆದ 15 ವರ್ಷಗಳಿಂದ ಕೂಡ ಜೀವನವನ್ನು ಮಾಡ್ತಾಯಿದ್ವು. ಸುಖ ಸಂಸಾರದ ಜೀವನ, ಮೂಕ ಪ್ರಾಣಿಗಳ ಜೊತೆ ಹೊಣ್ಣಾಟ. ಈ ದಟ್ಟ ಅರಣ್ಯ ಕಾಡಿನ ಮಧ್ಯೆ, ಅಂದರೆ ಮರಿಮಂಗಲ ಅಂತ ನಾವೇನು ಕರಿತೀವಿ, ಜನ ಏನು ವಾಸ ಮಾಡುವ ಜಾಗ ಇದೆ, ಅಲ್ಲಿ ಇವರು ಒಂದು ಸುಂದರವಾದಂತಹ ಬದುಕನ್ನು ಕಟ್ಕೊಂಡಿದ್ರು. ಜೊತೆಗೆ ಒಂದಿಷ್ಟು ಮೇಕೆಗಳನ್ನು ಕೂಡ ಸಾಕುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಅದ್ಭುತವಾದಂತಹ ಜೀವನವನ್ನು, ಸುಂದರವಾದಂತಹ ಜೀವನವನ್ನು ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಅವ್ರು ಮಾಡ್ತಾಯಿದ್ರು. ಇವತ್ತು ಪೀಟರ್ನ ಕಳ್ಕೊಂಡಂತಹ ಈ ಮೂಕ ಪ್ರಾಣಿಗಳು ಕೂಡ ಒಂದು ರೀತಿ ಅನಾಥವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ರೀತಿ ಪೋಷಣೆ ಕೂಡ ಪೀಟರಿಂದ ಆಗ್ತಾಯಿತ್ತು. ಇವುಗಳಿಗೆ ಸೊಪ್ಪನ್ನು ತರುವಂತಹ ಕೆಲಸವನ್ನು, ಅಂದರೆ ಇಲ್ಲಿರ್ತಕ್ಕಂಥ ಮೇಕೆಗಳಿಗೆ ಸೊಪ್ಪನ್ನು ತರುವಂತಹ ಕೆಲಸವನ್ನು ಪೀಟರ್ ಮಾಡ್ತಾಯಿದ್ದ. 24x7 ಈ ಮೂಕ ಪ್ರಾಣಿಗಳನ್ನ ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದ. ಆದರೆ ಇವತ್ತು ಪೀಟರ್ನ ಕಳ್ಕೊಂಡಂತಹ ಈ ಮೂಕ ಪ್ರಾಣಿಗಳಿರ್ಬೋದು, ಅವರ ಕುಟುಂಬಸ್ಥರಿರ್ಬೋದು, ನಿಜಕ್ಕೂ ರೋದನೆಯನ್ನು ಕೇಳಲಿಕ್ಕೆ ಆಗ್ತಾಯಿಲ್ಲ. ನನ್ನ ಜೊತೆ ಮಾತಾಡಲಿಕ್ಕೆ ಇಲ್ಲಿನ ಸ್ಥಳೀಯರು ಅವ್ರನ್ನ ಮಾತಾಡಿಸ್ತೀನಿ. ಪೀಟರ್ ಈ ಮೂಕ ಪ್ರಾಣಿಗಳನ್ನೂ ಕೂಡ ಪೋಷಣೆಯನ್ನು ಮಾಡ್ತಾಯಿದ್ದ. ಭಾಳಷ್ಟು ಕಷ್ಟಪಡ್ತಾ ಇದ್ದ. ಇವುಗಳಿಗೆ ಮೇವುಗಳನ್ನ ತರುವಂಥದ್ದು, ಸೊಪ್ಪುಗಳನ್ನ ತರುವಂಥದ್ದು. ಈ ಸುಂದರವಾದ ಬದುಕನ್ನು ಕಟ್ಟಿದ್ದಂತಹ ಪೀಟರ್ ದಾರುಣವಾಗಿ ಹತ್ಯೆ ಆಗ್ತಾನೆ. ಸರ್, ಅವ್ರನ್ನ ಕೊಲೆ ಮಾಡಿರೋದು ಒಂದು ಅನ್ನದಾತನ, 100 ಜನಕ್ಕೆ ಅನ್ನ ಹಾಕುವ ಅನ್ನದಾತನ ಕೊಲೆ ಮಾಡಿದ್ದಾರೆ. ನೂರಾರು ಮೇಕೆಗಳು ಸಾಕ್ತಿದ್ದ ಒಂದು ಅನ್ನದಾತನ ರೈತನ್ನ ಕೊಲೆ ಮಾಡಿದ್ದಾರೆ. ಈಗ ಹಸುಗಳನ್ನು, ನೂರಾರು ಹಸುಗಳಿಗೆ ವಿಲೇಜಸ್ ಇಲ್ಲಿದೆ, ಕಾಡಿಗೆ ಹೋಗೋ ಸಲ ಕಾಡಿಗೆ ಹೋಗಿರುತ್ತೆ, ಹಸುಗಳನ್ನ ಸಾಕೊಂಡು ಮಾಡಿದ್ದಾರೆ. ಅವ್ರು ಮಾಡಿರುವ ಕೊಲೆ ಬರೀ ಒಬ್ಬ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ 100 ಜನಕ್ಕೆ ಅನ್ನ ಹಾಕೊಂಡು ಈಗ ಹೋಗಿದ್ದಾನೆ. ಇಂಥದ್ರಲ್ಲಿ ರೈತರ ಮೇಲೆ ಹಲ್ಲೆ ಆಗಿದೆ, ಕೊಲೆ ಆಗಿದೆ. ಇದನ್ನು ಭಾರಿ ಗಂಭೀರವಾಗಿ ತಗೊಂಡು ನಮ್ಮ ಡಿಪಾರ್ಟ್ಮೆಂಟ್ ಸರ್ಕಾರ ನಮಗೆ ಇವರಿಗೆ ನೀತಿ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ರೈತರು ಕಾಡಿಗೆ ಹೋಗ್ತಾರೆ ಅಂದರೆ ಕಾಡಲ್ಲೇ ಬದುಕ್ತಾ ಇರೋದು. ನಾವು ಕಾಡಿಗೆ ಹೋಗ್ತೀವಿ, ಮೇಕೆ ಓಡಿಸ್ಕೊಂಡು ಹೋಗ್ತೀವಿ, ದನ ಓಡಿಸ್ಕೊಂಡು ಹೋಗ್ತೀವಿ. ಕಾಡು ನಾವು ಏನು ಕಿಲೋಮೀಟರ್ ಗಟ್ಟಲೆ ನಮಗೆ ದೂರ ಇಲ್ಲ ಕಾಡು. ನಮ್ಮ ಜಮೀನು ಬಿಟ್ರೆ ಕಾಡಿರುತ್ತೆ, ನಾವು ಕಾಡಲ್ಲಿ ಹೋಗಿ ಬರೋದು ಸಹಜವಾಗಿರುತ್ತೆ. ನೀವು ಹಿಡೀರಿ, ಏನೇ ಇದ್ದರೂ ನೀವು ಸಾಕ್ಷಿಯಾಗಿ ಹಿಡಿದು ನೀವು ಕೋರ್ಟ್ ಮುಂದೆ ನಿಲ್ಲಿಸಿದರೆ ಕಾನೂನು ಅವರಿಗೆ ಕ್ರಮ ಕೊಡುತ್ತೆ. ನೀವು ಅದನ್ನು ಬಿಟ್ಟು ನಿಮ್ಮಿಷ್ಟಕ್ಕೆ ನೀವು ಅದು ಸ್ವಾತಂತ್ರ್ಯ ದಿನಾಚರಣೆ, ಅವತ್ತು ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇರುವಾಗ ಇವ್ರನ್ನ ಕೊಂದಾಕಿದಾರಲ್ಲ, ಇವ್ರನ್ನ ಯಾವ ಆಫೀಸರ್ ಅಂತ ಹೇಳೋದು? ಅವರು ಟೆರರಿಸ್ಟ್ ಅಂತ ಹೇಳ್ಬೇಕು ನಾವು. ಯಾಕಂದರೆ ಅವರು ಕೊಲ್ಲುವಂಥ ಕೆಲಸ ಇವ್ರು ಏನು ಮಾಡಿಲ್ಲ. ಮಾಡಿದ್ರು ನೀವು ಕಾನೂನು ಮುಂದೆ ನಿಲ್ಲಿಸಬೇಕಾಗಿತ್ತು. ಈಗ ಒಂದು ಅನ್ನದಾತ ರೈತನ ಕೊಲೆ ಮಾಡಿದ್ದಾರೆ. ಇದನ್ನು ಹೀಗೆ ಬಿಟ್ಟರೆ ಈಗಲೇ ರೈತರನ್ನೆಲ್ಲ ಕೊಲೆ ಮಾಡಿಬಿಟ್ಟು ಏನು ತಿನ್ನೋಣ ಅಂತಿದ್ದಾರೆ ಈ ಸರ್ಕಾರದವರು. ನೀವು ಪೀಟರ್ ನೋಡಿದ್ರಾ? ನೋಡಿದ್ದೀವಿ ಸರ್. ಎಷ್ಟು ವರ್ಷದಿಂದ ನೋಡ್ತಿದ್ದೀರಿ? ಏನಾದರೂ 15 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. ಪೀಟರ್ ನಮ್ಮ ಮಾವ. ನಿಮ್ಮ ಮಾವನ ಪೀಟರು? ಏನು ಕೆಲಸ ಮಾಡ್ತಿದ್ರು ಪೀಟರ್? ಅವರ ರೈತರ ವ್ಯವಸಾಯ ಮಾಡ್ತಾಯಿದ್ರು ಸರ್. ಏನು ಮಾಡ್ತಿದ್ರು? ಹಸುಗಳು ಮತ್ತು ಟೊಮೊಟೊ ಹಾಕ್ಕೊಂಡು ಬೆಳ್ಕೊಂಡು ಅಂಗಡಿ ಕೊಟ್ಕೊಂಡು ಹಿಂಗೆ ಜೀವನ ಮಾಡ್ತಾಯಿದ್ರು ಸರ್. ಇವತ್ತಿನ ಪೀಟರ್ ತೀರೋಗ್ಬಿಟ್ರು ಇವತ್ತು. ತುಂಬ ಇದಾಗಿದೆ ಸರ್, ಬೇಜಾರಾಗ್ತಾ ಇದೆ. ಈ ಅವ್ರ ಹೆಂಡತಿ ಮಕ್ಕಳೆಲ್ಲ ಪಾಪ ತುಂಬ ಕಷ್ಟ ಸರ್. ಈ ಮೂಕ ಪ್ರಾಣಿಗಳಿಗೂ ಇನ್ನು ಪೋಷಣೆ ಮಾಡೋದಿಲ್ಲ? ಇಲ್ಲ ಸರ್, ಯಾರು. ಓಕೆ, ಥ್ಯಾಂಕ್ ಯು. ಇವಿಷ್ಟು ಗ್ರೌಂಡ್ ರಿಪೋರ್ಟ್. ನಾನು ಸ್ಥಳದಿಂದ ನೇರವಾದಂಥ ಒಂದಿಷ್ಟು ಸತ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಜಕ್ಕೂ ಅವ್ರ ಕುಟುಂಬಸ್ಥರಿಗೆ ಸರ್ಕಾರ ಏನೋ ಪರಿಹಾರ ಆದರೂ ಕೊಡುತ್ತೆ, ಓಕೆ. ಈ ಮೂಕ ಪ್ರಾಣಿಗಳಿಗೆ
ನಿನ್ನೆಯಿಂದಲೂ ಕೂಡ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಕುಟುಂಬಸ್ಥರೆಲ್ಲರೂ ಕೂಡ ಪೀಟರ್ ಮೃತದೇಹದ ಮುಂದೆ ಹೊತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವ್ರ ರೋದನೆಯನ್ನು ಕೇಳಲಿಕ್ಕೆ ಆಗ್ತಾಯಿಲ್ಲ. ಆದರೆ ಈ ಮೂಕ ಪ್ರಾಣಿಗಳು ಕೂಡ ಒಂದಿಷ್ಟು ರೋದನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಮೂಕ ಪ್ರಾಣಿಗಳಿಗೂ ಕೂಡ ನಿನ್ನೆಯಿಂದಲೂ ಆಹಾರ ಇಲ್ಲ. ಇವಾಗ ಮೂಕ ಪ್ರಾಣಿಗಳಿಗೆ ಸೊಪ್ಪನ್ನು ಮತ್ತು ಹುಲ್ಲನ್ನು ಈ ಜೋಳದ ಕಡ್ಡಿಯನ್ನು ಅವಾಗ ಮೇವನ್ನು ಕೊಡುವಂತಹ ಕೆಲಸವನ್ನು, ಆಹಾರವನ್ನು ಕೊಡುವಂತಹ ಕೆಲಸವನ್ನು ಯಾರೂ ಇಲ್ಲಿ ಮಾಡ್ತಾ ಇಲ್ಲ. ಈ ಮೂಕ ಪ್ರಾಣಿಗಳು ಕೂಡ ಒಂದು ರೀತಿ ರೋದನವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ಅನ್ನದಾತನ ನಿಜವಾದಂತಹ ಆಕ್ರೋಶ, ನಿಜವಾದಂತಹ ಆಗ್ರಹ. ಸರ್ಕಾರ ಇವೆಲ್ಲವನ್ನು ಕೂಡ ಪರಿಗಣಿಸಬೇಕು. ಅರಣ್ಯಾಧಿಕಾರಿಗಳು ಏನು ಅವರು ಕಳ್ಳ ಬೇಟೆಗಾರರು ಅಂತೇಳಿ ಮಾಧ್ಯಮ ಪ್ರಕಟಣೆ ಹೊಡಿಸ್ತಾ ಇದೆಯಲ್ಲ, ಆ ಮಾಧ್ಯಮ ಪ್ರಕಟಣೆ ಹೊಡಿಸೋಕ್ಕೂ ಮುಂಚೆ ಈ ನೈಜತೆಯನ್ನು ತಿಳ್ಕೊಳ್ಬೇಕಾಗುತ್ತೆ. ಅವ್ರು ಕಳ್ಳ ಬೇಟೆಗಾರ ಆಗಿದ್ದರೆ ಅವ್ರಿಗೆ ಪನಿಷ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ಕೊಂದು ಈ ಎಲ್ಲ ಮೂಕ ಪ್ರಾಣಿಗಳನ್ನ ಕೂಡ ಅನಾಥ ಮಾಡುವಂಥ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ನೇರವಾಗಿ ಮಾಡಿದ್ದಾರೆ ಅಂತೇಳಿ